ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್ ವಿ ಎಮ್ ಮೋಟೋ ರೈಡ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಲಾಸ್ಟ್ ವ್ಲಾಗ್ ನೋಡಿರ್ತೀರಾ, ಮೈಸೂರು, ಬೆಂಗಳೂರು ಟು ಮೈಸೂರು, ಮೈಸೂರು ಟು ಬ್ಯಾಂಗ್ಳೂರು. ಬರಬೇಕಾದ್ರೆ ಬಂದ್ಬಿಟ್ಟು ನಮ್ಮ ಗಾಡಿ ಸಕ್ಕದಾಗೆ, ಇಟ್ಸ್ ನಾಟ್ ಲೈಕ್ ಸಕ್ಕದಾಗೆ, ಪಾಪ ಏನು ಮಾಡೋಕ್ಕಾಗಲ್ಲ, 7000 ಕಿಲೋಮೀಟ್ರ್ ಓಡಿದೆ. ಸೊ ಗಾಡಿ ತೊಗೊಂಡಾಗ್ಲಿಂದ 7000 6500 ಸಮಥಿಂಗ್. ಬ್ರೇಕ್ ಫೇಲ್ ಆಗಿಬಿಟ್ಟಿತ್ತು ಬರಬೇಕಾದ್ರೆ, ನಿಮಗೆ ಗೊತ್ತಿದೆ. ಸೊ ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ಸೊ ಫಸ್ಟ್ ಕೆಲಸ ನಾನು ಮಾಡ್ತಾ ಇರೋದು ಬಂದಿದ್ದ ತಕ್ಷಣ ಏನು ಅಂದರೆ ಗಾಡಿ ಸರ್ವಿಸ್ ಸ್ಟೇಷನ್ಗೆ ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ಥರ್ಡ್ ಸರ್ವಿಸ್ ಬೇರೆ ಇದೆ. ಥರ್ಡ್ ಸರ್ವಿಸ್ ಇದೆ. ಆಯಿಲ್ ಚೇಂಜು, ಫ್ರಂಟ್ ಬ್ರೇಕ್ ಪ್ಯಾಡು ಗೊತ್ತಿಲ್ಲ, ಮೇ ಬಿ ಫ್ರಂಟ್ ಬ್ರೇಕ್ ಪ್ಯಾಡು ಚೇಂಜ್ ಮಾಡಿಸ್ತೀನಿ, ಇಲ್ಲ ಚೆಕ್ ಮಾಡಿಸ್ತೀನಿ ಏನಿದೆ ಹಿಂಗೆ ಅಂತ. ಬ್ಯಾಕ್ ಅಂತೂ ಕಂಪ್ಲೀಟ್ ಊಸ್ಟ್ ಆಗ್ಬಿಟ್ಟಿದೆ. ಸೊ ಅದರಿಂದನೇ ನಾನು ಮೆತ್ತು ಬಂದೆ ಆ್ಯಕ್ಚುಲಿ ಮೈಸೂರಿಂದ ಬ್ಯಾಂಗ್ಳೂರು. ಬ್ರೇಕ್ ಕಂಪ್ಲೀಟ್ ಫೇಲ್ ಆಗ್ಬಿಟ್ಟಿದೆ, ಏನೂ ಹಿಡಿತಿಲ್ಲ. ಸೊ ಆ ರೀಸನಿಂದನೇ ಮೆತ್ತಿಗೆ ಬಂದ್ವಿ. ಫಸ್ಟ್ ವರ್ಕ್ ಮಾಡ್ತಿರೋದೇ ನಾನು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ತಾ ಇರೋದು. ಆ್ಯಂಡ್ ಇನ್ನೊಂದು ಏನು ಅಂದರೆ ಸ್ವಲ್ಪ ಇಲ್ಲೆಲ್ಲ ವೈಬ್ರೇಟ್ ಆಗ್ತಾ ಇದೆ, ಯಾಕಂದರೆ ಸ್ವಲ್ಪ ಎಲ್ಲ ಲೂಸ್ ಆಗಿರುತ್ತೆ. ಕಂಟಿನ್ಯೂಸ್ಲಿ 2 ಟ್ರಿಪ್ ಹೊಡೆದಿದ್ದೀನಲ್ಲ, ಆಲ್ಮೋಸ್ಟ್ ರೌಂಡ್ ಟ್ರಿಪ್ ಬಂದ್ಬಿಟ್ಟು ಎಷ್ಟು 2000 ಕಿಲೋಮೀಟ್ರ್ ಹೊಡೆದಿದ್ದೀನಿ ನಾನು ಅಪ್ ಆ್ಯಂಡ್ ಡೌನು. ಸೊ 2 ಟ್ರಿಪ್ಪು ಬ್ಯಾಕ್ ಟು ಬ್ಯಾಕೆ. ಸೊ ಇಲ್ಲೆಲ್ಲ ನೋಡಿ ಸ್ವಲ್ಪ ಎಲ್ಲ ರಬ್ಬರ್ಸ್ ಬರುತ್ತೆ ಆ್ಯಕ್ಚುಲಿ, ಇಲ್ಲೆಲ್ಲ ಇದು ವೀಕ್ ಆಗ್ಬಿಟ್ರೆ ಹಂಗೆ ಆಗುತ್ತೆ. ಸೊ ಅದು ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಕಡೆ ಆ್ಯಂಡ್ ಈ ಹೆಡ್ಲೈಟ್ ಕೆಳಗಡೆ ಒಂದು ಪೀಸ್ ಬರುತ್ತೆ, ಅಲ್ಲೆಲ್ಲ ಸ್ವಲ್ಪ ಲೂಸ್ ಆಗ್ಬಿಟ್ಟಿದೆ. ಓಕೆ, ಸೊ ಫೋನ್ ಬರ್ತಾಯಿದೆ, ಸಾರಿ. ಸೊ ಅಲ್ಲೆಲ್ಲ ಲೂಸ್ ಆಗಿದೆ, ಅದೆಲ್ಲ ಟೈಟ್ ಮಾಡಿಸ್ಬಿಟ್ಟು ಕಂಪ್ಲೀಟ್ ಸರ್ವಿಸ್ ಮಾಡಿಸ್ಬಿಡ್ತೀನಿ. A to Z ಏನೂ ಇರಬಾರ್ದು. ಚೈನ್ ಟೈಟು, ಚೈನ್ ಲೂಬು, ಫ್ರಂಟ್ ಬ್ರೇಕ್ ಪ್ಯಾಡ್, ಬ್ಯಾಕ್ ಫ್ರಂಟ್ ಗೊತ್ತಿಲ್ಲ, ಚೆಕ್ ಮಾಡಿಸ್ತೀನಿ. ಫ್ರಂಟ್ ಏನಾದರೂ ಊಸ್ಟ್ ಆಗಿದ್ರೆ ಅದನ್ನು ಹಾಕಿಸ್ಬಿಡ್ತೀನಿ. ಬ್ಯಾಕ್ ಅಂತೂ ಕಂಪ್ಲೀಟ್ ಹಾಕಲೇಬೇಕಾಗುತ್ತೆ. ಆ್ಯಂಡ್ ಆಯಲ್ಲು ಚೆನ್ನಾಗಿದೆ ಮೇ ಬಿ. ಸೊ ಕೇಳ್ತೀನಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಆಯಲ್ದು. ಇನ್ ಕೇಸ್ ಓಕೆ ಹೋಗಿದೆ ಅಂದರೆ ಹಾಕಿಸ್ಬಿಡ್ತೀನಿ. ಯಾಕಂದರೆ ಆಯಲ್ ಹಾಕಿಸಿ ಒಂದು 2500 ಕಿಲೋಮೀಟ್ರ್ ಮಾತ್ರ ಓಡಿಸಿರೋದು ನಾನು. ಸೆಕೆಂಡ್ ಸರ್ವಿಸ್ ಮಾಡಾದ್ಮೇಲೆ ಜಾಸ್ತಿ ಏನು ಓಡಿಸಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವಾಗ ಬಂದ್ಬಿಟ್ಟು ಚೆಕ್ ಮಾಡಿಸ್ತೀನಿ. ಇಲ್ಲ ಆಯಲ್ಲು ಚೇಂಜ್ ಮಾಡಬೇಕಂದ್ರೆ ಅದನ್ನು ಚೇಂಜ್ ಮಾಡಿಸ್ಬೋಣ ಒಟ್ಟಿಗೆ, ಏನೋ ತಿರ್ಗಾ ಅವಾಗ ಸರ್ವಿಸ್ ಮಾಡ್ಸೋಕ್ಕಾಗಲ್ಲ. ಆ್ಯಂಡ್ ಟೈಮು ಇರೋಲ್ಲ ಅಲ್ಲಿಂದ ಬರಬೇಕಂದ್ರೆ. ಸೊ ಅದಕ್ಕೂ ಟೈಮ್ ಸಿಗಲ್ಲ. ಸೊ ನಮ್ಮ ಸರ್ವಿಸ್ ಸೆಂಟ್ರ್ ಎಲ್ಲಿರೋದು ಅಂದರೆ ಡಬಲ್ ರೋಡಲ್ಲಿರೋದು. ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿ ತೋರಿಸ್ತೀನಿ ಸರ್ವಿಸ್ ಹೇಗೆ ಹೆಂಗೆ ಅಂತ. ಸೊ ಸಿಗೋಣ, ಸರ್ವಿಸ್ ಸೆಂಟ್ರಲ್ಲಿ ಸಿಗೋಣ. ಲಾಸ್ಟ್ ವ್ಲಾಗು ಯಾರು ನೋಡಿಲ್ಲ ಹೋಗಿ ನೋಡಿ, ಇಲ್ಲಾಂದರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಬ್ಯಾಂಗ್ಳೂರು ಟು ಮೈಸೂರು 40 ಮಿನಿಟ್ಸ್. ಯಸ್, ಕರೆಕ್ಟಾಗಿ ಕೇಳ್ತಾ ಇರೋದು ನೀವು. ಬ್ಯಾಂಗ್ಳೂರು ಟು ಮೈಸೂರು ಬಂದ್ಬಿಟ್ಟು 40 ಮಿನಿಟ್ಸಲ್ಲಿ ಹೋಗಿರೋದು. ಸೊ ಹೈವೇ, ಹೊಸ ಹೈವೇಲಿ ಚೆನ್ನಾಗಿತ್ತು, ಮಸ್ತಾಗಿತ್ತು ರೋಡು. ಸೊ ಏನೋ ಗೊತ್ತಿಲ್ಲ, ಹೋಗ್ಬೇಕಂತಿದ್ದು ಮಸ್ತಾಗಿ ಹೋದೆ, ಇವೇ ಚೆನ್ನಾಗಿತ್ತು ಅಂತಲೇ ಹೋದೆ. ಸೊ ನೋಡಿದ್ರೆ ಬೆಂಗಳೂರು ಟು ಮೈಸೂರು 40 ಮಿನಿಟ್ಸಲ್ಲಿ ಹೊಡೆದಿದ್ದೀನಿ. ಸೊ ನೋಡಿ ವ್ಲಾಗ್. ಗರಂ रहता ना भाई कमाने क्या और अच्छा है। स्मेल आया था? ओके ओके, काट मोड़ा हाँ देखो दूसरा का है किधर देगा, पीछे का ब्रेक का ಹಿಂದ್ಗಡೆ ಬ್ರೇಕ್ ಪ್ಯಾಡು ಸ್ವಲ್ಪ ಇದೆ. ನಾವೊಂದು 100 ಕಿಲೋಮೀಟ್ರ್ ಓಡುತ್ತಾ ಹೋಗಿದೆ, 2 ಕಡೆನೂ ಹೋಗಿದೆ. ಆ್ಯಂಡ್ ಫ್ರಂಟ್ ಚೆನ್ನಾಗಿದೆ, ಬ್ಯಾಕ್ ಸೈಡ್ ಬಂದ್ಬಿಟ್ಟು ಕಂಪ್ಲೀಟ್ ರೋಸ್ಟ್ ಆಗಿಬಿಟ್ಟಿದೆ. ಸೊ ಇವಾಗ ಬ್ರೇಕ್ ಪ್ಯಾಡ್ ಆಗೋದು EBCನಾ? ಎಸ್, EBC. ಫ್ರಂಟ್ ಬ್ರೇಕ್ ಚೆನ್ನಾಗಿದೆ, ಎಲ್ಲ ಡೆಸ್ಟ್ ಆಗ್ಬಿಟ್ಟಿದೆ ಅಷ್ಟೇ, ಅದು ರಿಪ್ಲೇಸ್ ಮಾಡಬೇಕು, ಅದು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಕರ್ತೀನಿ ಸಾಮನೆ ಕೈನೋ. ಫ್ರಂಟ್ ಕ್ಲೀನ್ ಮಾಡಬೇಕು. ಬ್ರೇಕ್ ಪ್ಯಾಡ್ ಚೆನ್ನಾಗಿದೆ, 2 ಸೈಡು ಚೆನ್ನಾಗಿದೆ. ಅದು ಚೆನ್ನಾಗಿ
काम क्या है बता तुम्हारे इसमें एयर फिल्टर फुल मटाश कहाँ दो आहा ये एयर फिल्टर सुपर हेयर फिल्टर डस्ट सब आ जाता है क्लीन करा दें जबरदस्त है मजा वहाँ मगर मचाते भी हैं और बिल्कुल ही ले लगे तो ब्रेक क्लीनर बीच में बिठा लग जाओ बच्ची कचीला बच्चे लगा मगर मचवा देगा टोकरे में मुझे तो नहीं लगा आप देख कुछ जबरदस्त है अब ना क्या बोला वो नहीं होता नहीं ट्रक है आ रही हाँ एक तमिलनाडु में एक बंदा रेस ट्रैक की टायर सुधारता नहीं 95% रहता टायर का ಇಲ್ಲ ಇಲ್ಲ ಓಕೆ ಇಷ್ಟು ಬರುತ್ತೆ ಅದರಲ್ಲಿ ಒಂದು ಫುಲ್ ಬಾಣಲಿ ಆಗ್ಬಿಟ್ಟಿತ್ತಲ್ಲ ಉಜ್ಜೋಗ್ಬಿಟ್ಟಿತ್ತು ಸೊ ಓಕೆ ಇ ಬಿ ಸಿ ಬೇಡ ಸುಜುಕಿನೇ ಹಾಕು ಅಂತಿದ್ದಾರೆ ಓಕೆ ಇದೇ ಆ್ಯಕ್ಷನ್ ನೋಡೋಣ ಆಮೇಲೆ ಆಯಿಲ್ ಫಿಲ್ಟರ್ ಹೋಗ್ಬೇಕು ಆಯಿಲ್ ಫಿಲ್ಟರ್ ಚೇಂಜ್ ಮಾಡಲೇಬೇಕಾಗತ್ತೆ ಇದೊಂದು ಆಯಿಲ್ ಫಿಲ್ಟರ್ ಸುಜುಕಿದು ಮೋಟಲ್ 10W40 ಬರುತ್ತೆ ಎಷ್ಟು ಲೀಟ್ರ್ कितना लीटर था 3 लीटर नहीं 3.8 है 3.1 है ಇದು 4 ಬಾಟಲ್ ಏರ್ ಫಿಲ್ಟರ್ನ ಹಾಕಬೇಕಾಗತ್ತೆ ಕೆಲಸ ಇದೆಯಾ ಸಾಂಬ್ರು ಎಲ್ಲಿ ಮಾಸ್ಕ್ ಒಂದು ಹೇಳಿದ್ದೀನಿ ಅವ್ನು ಹುಡುಕ್ಬಿಟ್ಟು ನನ್ನ ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ದಾನೆ ನೀವು ಬ್ರೇಕ್ ಪ್ಯಾಡ್ 19 ಗಾಡಿ ಎಲ್ಲ ಹೊಡೆದೋಗಿದ್ದಾರೆ ಎಲ್ಲ ನಾನು ಅದೇ ಕೊಟ್ಬಿಡ್ತಾ ಇದ್ದೀನಿ ಏನು ಮಾಡ್ತೀನಿ ಸಿಗ್ಬೇಡತ್ತೆ ಬ್ರೋ आइए फिर वहाँ सकते हैं
ಕ್ಯಾನ್ ಫಿಲ್ಟ್ರು ಇದು ಬಂದ್ಬಿಟ್ಟು ಡಿಫ್ರೆಂಟ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ವೆಯ್ಟು ಇದೆ. ಕಂಪೇರ್ ಮಾಡಿದ್ರೆ ನಮ್ಮ ಒರಿಜಿನಲ್ಗಿಂತ ವೆಯ್ಟ್ ಬರುತ್ತೆ ಆ್ಯಂಡ್ ಇದು ವಾಷೇಬಲ್ ಬರುತ್ತೆ. ಲೈಫ್ ಟೈಮ್ ಒಂದೇ ಸಲ ನಾ ಚೇಂಜ್ ಮಾಡೋಂಗೆ ಇಲ್ಲ. ಸರ್ವಿಸ್ಗೆ ಏನು ಮಾಡಬೇಕು ಅಂದರೆ ಜಸ್ಟ್ ರಿಮೂವ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಯಿಲಿಂಗ್ ಮಾಡಿದ್ರೆ ಅಗೇನ್ ಇದೆ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು ಲೈಫ್ ಟೈಮ್. ಕ್ಯಾನ್ ಫಿಲ್ಟರ್ ಪ್ರೈಸಸ್ ಕಾಣಿಸ್ತಿದೆಯಾ? 8,590 ಲೈಫ್ ಟೈಮ್. ಸಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಒಂದು ಕಸಾದಿ ಸಾಂಗ್ ಇಷ್ಟ ಆಗ್ತಾರೆ. डाले पूरा ಪೂರಾ 3 साल का 3 ವರ್ಷ ಗಲೀಜ್ ಎಲ್ಲ ಇದರಲ್ಲೇ ಇದೆ ನೋಡಿ. ಬಾಂಬಾಡಾಗಿದೆ ಮಾತ್ರ. ಆಹಾ, ಚೈನ್ ಕ್ಲೀನ್ ಮಾಡ್ತೀವಲ್ಲ, ಚೈನ್ ಕ್ಲೀನ್ ಮಾಡಿ 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 ಬಂದು ಇಲ್ಲಿ ಸಿಗಾಕೊಂಬಿಡುತ್ತೆ. ಸೊ ಎಷ್ಟಾಯಿತು ಏನಾಯಿತು? ಸೊ ಪ್ರೈಸ್ ಬಂದ್ಬಿಟ್ಟು ಟೋಟಲ್ಲು 19,500 ಆಯಿತು. ಎಕ್ಸ್ಪೆನ್ಸಿವ್ ಬಂದ್ಬಿಟ್ಟು ಆ್ಯಕ್ಚುಲಿ ಕೇನ್ ಫಿಲ್ಟ್ರಿಗೆ ಆಗಿರೋದು. ಸೊ 8,500 ಕೇನ್ ಫಿಲ್ಟ್ರಿಗೆ ಬಿತ್ತು. ನಾರ್ಮಲ್ ಫಿಲ್ಟ್ರ್ ಹಾಕ್ಸೋಣ, ಇದು ಏರ್ ಫಿಲ್ಟ್ರ್ ಹಾಕ್ಸೋಣ ಅಂತಿದ್ದೆ. ಸೊ ಅವರು ಇಲ್ಲ, ನಾರ್ಮಲ್ ಫಿಲ್ಟ್ರ್ ಬೇಡ, ಯಾಕಂದರೆ ಅವಾಗವಾಗ ಚೇಂಜ್ ಮಾಡಿಸ್ಬೇಕು. 3,500 ಬರೀ ನಾರ್ಮಲ್ ಏರ್ ಫಿಲ್ಟ್ರೇ ಇದೆ. ಸೊ ಅದಕ್ಕೆ ಕೇನ್ ಫಿಲ್ಟ್ರ್ ಹಾಕಿಸ್ಬಿಟ್ರೆ ಪರ್ಮನೆಂಟ್ ಅಲ್ವಾ, ಲೈಫ್ ಟೈಮು. ಸೊ ಅದು 8,500 ಅದು ಕಾಸ್ಟ್ ಬಿತ್ತು. ಆ್ಯಂಡ್ ಬ್ರೇಕ್ ಪ್ಯಾಡ್ ಬಂದ್ಬಿಟ್ಟು 3,440. ಇಂಜಿನ್ ಆಯಿಲ್ ಬಂದ್ಬಿಟ್ಟು ಅರೌಂಡ್ 4,000 ಬಿತ್ತು ನನಗೆ. 4,000, 8,000 ಆ್ಯಂಡ್ ಸರ್ವಿಸ್ ಚಾರ್ಜ್ 2,500. ಫ್ರಂಟ್ ಬ್ರೇಕ್ ಪ್ಯಾಡ್ ಎಲ್ಲ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಸರ್ವಿಸ್ಗೆ ಆ್ಯಕ್ಚುಲಿ ಚೇಂಜ್ ಮಾಡಿಸ್ಬೇಕು. ಸೊ ಇವಾಗ ಏನು ನೆಸೆಸಿಟಿ ಏನಿಲ್ಲ, ಯಾಕಂದರೆ ಚೆನ್ನಾಗಿದೆ. ಸೊ ಮೇನ್ ಬಂದ್ಬಿಟ್ಟು ನನಗೆ ಬ್ಯಾಕೆ, ಯಾಕಂದರೆ ಬರಬೇಕಾದ್ರೆ ನೀವು ನೋಡಿರ್ತೀರ, ಹೇಳ್ದೆ ಅಲ್ವಾ. ಸೊ ಬ್ಯಾಕ್ ಬ್ರೇಕ್ ಇದೇ ನನಗೆ ಆ್ಯಕ್ಚುಲಿ ಬ್ರೇಕ್ ಫೇಲ್ ಆಗಿ ಪ್ರಾಬ್ಲಮ್ ಆಗಿರೋದು. ಆ್ಯಂಡ್ ಆಯಿಲ್ ಫಿಲ್ ಮಾಡಿದ್ದಾರೆ ಇದರದ್ದು ಬ್ರೇಕ್ದು, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ. ಚೈನ್ ಕ್ಲೀನು, ಚೈನ್ ಲೂಬು, ಸೊ ಎಲ್ಲ ಓಕೆ, ಮಸ್ತಾಗಿದೆ ಗಾಡಿ ಮಾತ್ರ ಇವಾಗ. ಆ್ಯಂಡ್ ನಿಮ್ಗೆ ಹೇಳಿದೆ ಇದರಲ್ಲೆಲ್ಲ ಫುಲ್ ಸೌಂಡ್ ಬರ್ತಾಯಿತ್ತು ಅಂತ. ಸೊ ಇದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಹಂಗೆ ಚೇಂಜ್ ಮಾಡಿದ್ದಾರೆ. ಈ ರಬ್ಬರ್ ಬರುತ್ತೆ ನೋಡಿ, ಇಲ್ಲಿ ಕಾಣಿಸಿದೆಲ್ಲ, ಈ ರಬ್ಬರ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಪಿಕಪ್ ಎಲ್ಲ ಮಸ್ತಾಗಿದೆ ಇವಾಗ ಫಸ್ಟ್ಗಿನ್ನ ಕಂಪೇರ್ ಮಾಡಿದ್ರೆ. ನೋಡಿ
ಹಿಂಗೆ ಕೊಟ್ಟರೆ ಸಾಕು ಹಂಗೆ ಎಗಿರ್ತಾ ಇದೆ ಗಾಡಿ. ನಾನು ಫಸ್ಟ್ ಗೇರ್ ಬಂದ್ಬಿಟ್ಟು ನನಗೆ ಸ್ವಲ್ಪ ಲ್ಯಾಗ್ ಆಗ್ತಿತ್ತು ಯಾವಾಗಲೂ. ಫಸ್ಟ್ ಗೇರ್ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಬಿಟ್ಟಿದ ತಕ್ಷಣ ಜರ್ಕ್ ಹೊಡಿತಿತ್ತು ಚಕ್ 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 ಅಂತ. ಸೊ ಆ ಪ್ರಾಬ್ಲಮ್ಮು ಇವಾಗ ಸಾಲ್ವ್ ಆಗಿದೆ. ಬ್ರೇಕ್ ಬಂದ್ಬಿಟ್ಟು ನನಗೆ ಅಷ್ಟು ಫೀಲ್ ಆಗ್ತಿಲ್ಲ, ಯಾಕಂದರೆ ಹೊಸದಲ್ವಾ. ಸೊ ಅದು ಸ್ವಲ್ಪ ಯೂಸ್ ಟು ಆಗಬೇಕು. ಅದಾದಮೇಲೆ ಬ್ರೇಕ್ ಕರೆಕ್ಟಾಗಿ ಹಿಡಿಯುತ್ತೆ. ಆ್ಯಂಡ್ ಕೇನ್ ಫಿಲ್ಟ್ರ್ ಬೇರೆ ಅಲ್ಲಿ ಹಾಕಿರೋದು ಏರ್ ಫಿಲ್ಟ್ರು, ಅದು ಇನ್ನೂ ಪರ್ಫಾರ್ಮೆನ್ಸ್ ಸಕ್ಕದಾಗೊಳುತ್ತೆ. ನೋಡಿ ಹಿಂಗೆ ನುಗ್ಬೋದು ನೋಡಿ. ಸೈಡ್ಗೆ ಹೋಗೋಣ. ಜಸ್ಟ್ ಇದು ನಾರ್ಮಲ್ ಸ್ವಲ್ಪ ಕೊಟ್ಟಿದ್ದು ಟೋಟಲ್ ಅಷ್ಟೇ. ಈ ಗಾಡಿ ಅಂತೂ ಮಸ್ತಾಗಿ ಎಳಿತಾ ಇದೆ, ಎಗ್ರುತ್ತಾ ಇದೆ ಗಾಡಿ. ಹಾಗಾಗಿ ಸೊ ಇಷ್ಟೇ ಇವತ್ತಿನ ವ್ಲಾಗು. ಗಾಡಿ ಮೇನ್ ಸರ್ವಿಸ್ ಆಗಬೇಕಾಯಿತು, ಸರ್ವಿಸ್ ಆಯಿತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಸೊ ವೇರ್ ಹೆಲ್ಮೆಟ್, ರೈಟ್ ಸೇಫ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.